ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೈಟಿ ಕನ್ನಡಿಗ ಬ್ಲಾಗ್ಸ್. ನೋಡ್ತಿರಲ್ಲ, ನಾನು ಇವತ್ತು KRS ಡ್ಯಾಮ್ ಹತ್ರ ಇರೋ ಬೃಂದಾವನ ಗಾರ್ಡನಿಗೆ ಬಂದಿನಿ. ಸೊ ಇವತ್ತು ಈ ಪೂರ್ತಿ ಬೃಂದಾವನ ಗಾರ್ಡನ್ನ ಸುತ್ಕೊಂಡು ಹೋಗೋಣಂತೆ. ಸೊ ಗೈಸ್, ನೀವು ಕೂಡ ಈ ವೇಣುಗೋಪಾಲ ಸ್ವಾಮಿ ಮತ್ತು ಈ ಬೃಂದಾವನ ಗಾರ್ಡನ್ KRS ಡ್ಯಾಮಿಗೆ ಹೋಗ್ಬೇಕಂದ್ರೆ ನೀವು ಬೆಳಗಿನ ಜಾವ ಒಂದು 9 ಗಂಟೆ 9:30 ಬಂದುಬಿಟ್ರೆ ಫಸ್ಟ್ ವೇಣುಗೋಪಾಲ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಈ ಬೃಂದಾವನ ಗಾರ್ಡನಿಗೆ ಬಂದರೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟು ಬೆಳಗಿನ ಜಾವ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಈ ಬೃಂದಾವನ ಗಾರ್ಡನಿಗೆ ಬಂದರೆ ಈ ಬೃಂದಾವನ ಗಾರ್ಡನಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಫಸ್ಟು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಈ ಬೃಂದಾವನ ಗಾರ್ಡನಿಗೆ ಬಂದರೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಕಾವೇರಿ ನದಿಯ ಒಂದು ಸೇತುವೆ ಹತ್ರ ಇದ್ದೀನಿ. ಸೇತುವೆ ಹತ್ರ ನಡ್ಕೊಂಡು ಹೋಗ್ಬೇಕು. ಸೊ ಅಂದರೆ ಇಲ್ಲಿಂದ ಮಿನಿಮಮ್ 2 ಕಿಲೋಮೀಟರ್, ಅಂದರೆ 2 ಕಿಲೋಮೀಟರ್ ಆಗುತ್ತೆ ಬೃಂದಾವನ ಗಾರ್ಡನಿಗೆ. ಸೊ ಈ ಬೃಂದಾವನ ಗಾರ್ಡನಿಗೂ ಕೂಡ ಮಿನಿಮಮ್ ಅಂದರೆ ಒಂದು 4 ರಿಂದ 5 ಗಂಟೆ ಮೇಲೆ ಜನ ಬರ್ತಾರೆ ಅಂದ್ಕೊಂಡಿರ್ತೀನಿ. ಅಂದರೆ ಸೊ ಯಾಕೆ ಅಷ್ಟೊತ್ತಿಗೆ ಬರ್ತಾರೆ ಅಂದರೆ ಈ ಬೃಂದಾವನ ಗಾರ್ಡನಲ್ಲಿ ಆ ಶೋ ನೋಡೋದಕ್ಕಂತ ಆಲ್ಮೋಸ್ಟ್ ಎಲ್ಲ ಸಂಜೆ 6 ಗಂಟೆ ಮೇಲೆ ಬರೋದು. ಸೊ ನಾನಿವತ್ತು ಬೆಳಗಿನ ಜಾವ ಅಂದರೆ 9:30 10 ಗಂಟೆ ಆಗೋಗಿದೆ. ಈಗ ಆಲ್ಮೋಸ್ಟು 10 ಗಂಟೆಗೆ ಬಂದಿರೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ 4 ಗಂಟೆ 5 ಗಂಟೆ ಮೇಲೇ ಓಪನ್ ಆಗೋದು. ಸೊ ಒಳಗಡೆ ಹೋಗ್ಬಿಟ್ಟು ನಾವು ಇವತ್ತು ಇನ್ನೇನು ಜನ ಇರಲ್ಲ ಬೆಳಗಿನ ಜಾವ ಅಷ್ಟೊತ್ತಿಗೆ. ಸೊ ಒಳಗೆ ಹೋಗ್ಬಿಟ್ಟು ಫ್ರೀಯಾಗಿ ಈ ಗಾರ್ಡನ್ ಪೂರ್ತಿ ಸುತ್ತಾಡ್ಕೊಂಬರೋಣ ಅಂತ ಬರ್ತಾ ಇದ್ದೀನಿ. ಸೊ ಬನ್ನಿ. ಪೊಲೀಸರು 100 ರೂಪಾಯಿ ಇಸ್ಕೊಂಡೆ ಏನು ಕೇಳಿದ್ರು, ಏನೋಗಪ್ಪ ಎಲ್ಲೋಗ್ತಿದ್ದೆ ಏನೋ ಅಂತ. ಸರ್ ನಾನು ಬೃಂದಾವನ ಗಾರ್ಡನ್ ಹೋಗ್ಬೇಕಂತಿದ್ದಕ್ಕೆ 100 ರೂಪಾಯಿ ಇಸ್ಕೊಂಡು ಬಡ್ಡಿ ಮಗಳು ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ತಿದ್ದೇನಪ್ಪ ಅಂತ ಎದುರಿಸ್ಬಿಟ್ಟು ಈ ರೂಟಲ್ಲಿ ಕಳಿಸಿದ್ರು. ಸೊ ನನಗಂತೂ ಗೊತ್ತಿಲ್ಲ ಈ ರೂಟಲ್ಲೂ ಹೋಗ್ಬೋದು ಏನೋ ಅಂತ. ಸೊ ಈ ರೂಟಲ್ಲ, ಸೊ ಮೇನ್ ಗೇಟ್ ಇದೆ, ಆ ಗೇಟಲ್ಲೇ ಬರಬೇಕು. ನನಗೆ ಗೊತ್ತಿರಲಿಲ್ಲ. ಸೊ ಏನು ಬಿಡೋಣ ಗಾಯ್ಸ್, ಒಳಗಡೆ ಏನೋ ಬಂದಾಯಿತು. ಬಟ್ ಬೃಂದಾವನ ಗಾರ್ಡನಿಗೆ ಎಕಡೆ ಹೋಗ್ಬೇಕು ಅನ್ನೋದು ಒಂದು ಮಾತ್ರ ಗೊತ್ತಿಲ್ಲ. ಸೊ ನಾನು ಈ ಕೆಳಗಡೆ ಮತ್ತೆ ಎಕ್ಸಿಟ್ ದಾರಿಲೇ ಹೋಗ್ತಾ ಇದ್ದೆ. ಸೊ ಆ ಬೋರ್ಡ್ ನೋಡ್ಕೊಂಡು ಮತ್ತೆ ರಿಟರ್ನ್ ಆಗಿ ಆ ಬೃಂದಾವನ ಗಾರ್ಡನ್ ರೈಟ್ ಸೈಡಲ್ಲಿ ಇದೆ ಅಂತ ಗೊತ್ತಾಗಿ ನೋಡಿ ಗಾಡಿ ಹೋಗ್ತಿದ್ದಲ್ಲ ಆ ಕಡೆ ಇದೆ ಬೃಂದಾವನ ಗಾರ್ಡನ್. ಸೊ ಗೈಸ್, ನೋಡ್ತಿದ್ರಲ್ಲ, ನಾನು ಇವಾಗ ಈ ಬೃಂದಾವನ ಗಾರ್ಡನ್ ಪಕ್ಕದಲ್ಲಿರುವ ಒಂದು ಪಾರ್ಕ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಮಿನಿಮಮ್ ಅಂದ್ರೆ ಒಂದು 100 ಮೀಟರ್ ದೂರ ಆಗುತ್ತಂತೆ ಬೃಂದಾವನ ಗಾರ್ಡನಿಗೆ. ಸೊ ನಾನು ಬೇರೆ ರಾಂಗ್ ರೂಟಲ್ಲಿ ಬಂದಿರೋದು. ಸೊ ಇದು ಯಾವುದೋ ಪಾರ್ಕಿಗೆ ಸೈಡಲ್ಲಿ ಈ ಪಾರ್ಕ್ ಇದೆ. ಈ ಪಾರ್ಕ್ ಒಳಗೆ ಅದು ಅವರು ಇವರು ಯಾರು ಬಂದು ರೆಸ್ಟಿಗೆ ಅಂತ ಬಂದು ಕುತ್ಕೊಂಡು ಬರ್ತಾರೆ ಇಲ್ಲಿಗೆ. ಇದು ಬಂದ್ಬಿಟ್ಟು ಡೂಪ್ಲಿಕೇಟು. ನೋಡಿದ್ರಲ್ಲಿ ಯಾವುದೇ ಥರದ ಮೇಂಟೆನೆನ್ಸು ಚೆನ್ನಾಗಿ ಮಾಡಿರಲಿಲ್ಲ ಇಲ್ಲಿ. ಸೊ ಹಂಗಾಗಿ ಇದರೇನು ಅಷ್ಟು ನೋಡೋಂಥ ಇದಿರಲಿಲ್ಲ. ಸೊ ಪಟ್ಟನೆ ಇಲ್ಲಿಂದ ನೋಡ್ಕೊಂಡು ಮೇಲೆ ನೋಡ್ಕೊಂಡು ಸೀದಾ ಹೋಗಿದ್ದೆ ನಾನು ಬೃಂದಾವನ ಗಾರ್ಡನಿಗೆ. ಸೊ ಬರ್ರಿ. ಸೊ ಗಾಯ್ಸ್, ನೋಡ್ತಿರಲ್ಲ, ಇಲ್ಲಿ ಯಾವುದೇ ಥರದಂಥ ಮೇಂಟೆನೆನ್ಸ್ ಇಲ್ಲ. ಈ ಪಾರ್ಕ್ ಒಳಗೆ ಅಂದರೆ ಗಾರ್ಡನಿಗೆ ಆಲ್ಮೋಸ್ಟ್ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಅಂದ್ಕೊಂಡಿರ್ತೀನಿ. ಸೊ ಇಲ್ಲೆಲ್ಲ ನೋಡಿದಿರಲ್ಲ, ಇದು ಯಾವುದೋ ಸತ್ತೋಗಿರೋ ಮೊಸಳೆ. ಸೊ ಇಲ್ಲಿ ಆಲ್ಮೋಸ್ಟ್ ಯಾವುದೇ ಥರದ ಮೇಂಟೆನೆನ್ಸ್ ಅಂದರೆ ಯಾವುದೇ ಥರದ ಫೀಸ್ ಅಂದರೆ ಟಿಕೆಟ್ ತೊಗೊಳ್ತಾರೆ, 100 ರೂಪಾಯಿ ಟಿಕೆಟು. ಬಡ್ಡಿ ಮಕ್ಕಳು ಇದನ್ನೆಲ್ಲ ಒಂದು ಸ್ವಲ್ಪ ಮೇಂಟೈನ್ ಮಾಡಿಲ್ವಲ್ಲ ಅಂತ ಅಷ್ಟೇ ಬೇಜಾರು. ಸೊ ನೋಡ್ತಿರಲ್ಲ, ಪಕ್ಕದಲ್ಲೇ ಕಾಣ್ತಿರೋದೇ ಬೃಂದಾವನ ಗಾರ್ಡನ್ ರೈಟ್ ಸೈಡ್ ಅಂದರೆ ಲೆಫ್ಟ್ ಸೈಡಲ್ಲಿ ಈ ಪಾರ್ಕ್ ಇದೆ. ಏನು ಪ್ರಯೋಜನ ಇಲ್ಲ, ಬಂದಿದ್ದು ವೇಸ್ಟೇ ಇಲ್ಲಿ ಪಾರ್ಕ್ ಒಳಗೆ. ಸೊ ಬನ್ನಿ, ಈ ಪಾರ್ಕ್ ಒಳಗೆ ಬಂದಿದ್ದು ಸುಖ ಆಗಲಿಲ್ಲ. ಸೊ ಬಂದು ಈ ಗಾರ್ಡನ್ ಒಳಗಾರ ಹೋಗ್ಬಿಟ್ಟು ನೋಡ್ತಿರಲ್ಲ, ಈ ಗಾರ್ಡನ್ ಒಳಗೆ ಎಂಟ್ರಿ ಆಗಿರೋದು ಎಲ್ಲಂದ್ರೆ ನಾನೀಗ ಫಸ್ಟು ಇಲ್ಲಿ ಬಂದುಬಿಟ್ಟು ಎಂಟ್ರಿ ಆಗಬೇಕು. ನೋಡ್ತಿರಲ್ಲ, ಇದು ಎಂಟ್ರಿ ಗೇಟು. ಎಂಟ್ರೆನ್ಸಿಂದ ಬಂದರೆ ಈ ದಾರಿಗೆ ಬರ್ತೀವಿ ನಾವು. ಸೊ ನಾನು ಬಂದುಬಿಟ್ಟು ಯಾವುದೋ ರಾಂಗ್ ರೂಟಲ್ಲಿ ಬಂದುಬಿಟ್ಟಿದ್ದೆ. ಆ ರೂಟಲ್ಲಿ ಬಂದಿದ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದಿತ್ತು. ಸೊ ನಾನು ಇಲ್ಲಿಗೆ ಬರೋದಕ್ಕೆ ಆ ಪಾರ್ಕ್ ಒಳಗೆಲ್ಲ ಸುತ್ತಾಡ್ಕೊಂಡು ಇಲ್ಲಿಗೆ ಬರಬೇಕಾಯ್ತು. ಸೊ ಬನ್ನಿ. ಸೊ ಗೈಸ್, ಇದು ಬಂದ್ಬಿಟ್ಟು ಕಾವೇರಿ ನದಿಯ ಬ್ಯಾಕ್ ವಾಟರ್ ಹತ್ರ, ಅಂದರೆ ಬ್ಯಾಕ್ ಗೇಟ್ ಇದ್ರ ಹತ್ರ ಇರೋದು ಇದು. ಅಂದರೆ ಇದು ಆ ಬ್ರಿಡ್ಜ್ ಕಟ್ಟಿರೋದು ಕಾಣ್ತಿದೆಯಲ್ಲ, ಆ ಬ್ರಿಡ್ಜ್ ಹಿಂದ್ಗಡೆ ಇರೋದೇ ಕಾವೇರಿ ನದಿ. ಸೊ ಇಲ್ಲಿ ಆ ನೀರೊಳಗೆ ಬಂದ್ಬಿಟ್ಟು ಬೋಟಿಂಗಿಗೆಲ್ಲ ಕರ್ಕೊಂಡು ಹೋಗ್ತಾರೆ ನೈಟ್ ಹೊತ್ತು. ವಾಟರಲ್ಲಿ ಶೋ ಇರುತ್ತೆ ನೋಡಿ, ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು.
ಅದೆಲ್ಲ ಇಲ್ಲಿ ನಡೆಸ್ತಾರೆ. ಸೊ ಅದ್ರದ್ದು ಬಾಕಿ ಅದ್ರ ಮುಂದಾದ್ಮೇಲೆ ನೆಕ್ಸ್ಟ್ ಇರೋದೇ ಬೃಂದಾವನ ಗಾರ್ಡನಲ್ಲಿ. ಈ ಗಾರ್ಡನ್ ಒಳಗೆ ನೈಟ್ ಹೊತ್ತು ಶೋ ಇರುತ್ತೆ, ಮಸ್ತ್ ಇರುತ್ತೆ. ಅದು ಆಲ್ಮೋಸ್ಟ್ ಇಲ್ಲಿ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಸೊ ಬೆಳಗಿನ ಜಾವ ಬಂದರೆ ಯಾವುದೇ ಥರದ ಪ್ರಯೋಜನ ಇರಲ್ಲ. ಸುಮ್ಮನೆ ಬಂದ್ಬಿಟ್ಟು ಗಾರ್ಡನ್ ನೋಡ್ಕೊಂಡು ಹೋಗಬೇಕು. ಸೊ ಬನ್ನಿ ನೋಡ್ಕೊಂಡು ಹೋಗೋಣ. ಸೊ ಗೈಸ್ ಇಲ್ಲೆಲ್ಲ ಬಂದ್ಬಿಟ್ಟು ನೈಟ್ ಹೊತ್ತು ನಿಮಗೆ ನಿಂತ್ಕೊಂಡೋಗು ಜಾಗ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ ಇಲ್ಲಿ. ಅಂದರೆ ನೈಟ್ ಹೊತ್ತು ಇಲ್ಲಿ ವಾಟರ್ ಶೋ ಇರುತ್ತೆ. ಸೊ ಆ ಶೋ ನೋಡೋದಕ್ಕಂತಾನೆ ಇಲ್ಲಿ ಆಲ್ಮೋಸ್ಟ್ ಜನ ಬರೋದೆ ಈ ಬೃಂದಾವನ ಗಾರ್ಡನ್ನಿಗೆ. ಸೊ ಇವಾಗ ನೀವು ನೋಡ್ತಿರೋದೆ ಈ ಕಾವೇರಿ ತಾಯಿ. ಸೊ ಕಾವೇರಿ ತಾಯಿ ಇದೊಂದು ಸ್ಟ್ಯಾಚ್ಯೂನು ಕೂಡ ಇಲ್ಲಿ ಮಾಡಿಸಿದ್ದಾರೆ, ಮಸ್ತಾಗಿ ಮಾಡಿಸಿದ್ರು. ಸೊ ಇಲ್ಲಿಂದ ಇದೇ ನಾವು ಸ್ಟಾರ್ಟಿಂಗ್ ಗೇಟು. ಸೊ ಇಲ್ಲಿಂದ ನಾವು ಬೃಂದಾವನ ಗಾರ್ಡನ್ನ ನೋಡ್ಕೊಂಡು ಹೋಗಬೇಕು. ಸೊ ಇದು ನೋಡಿ ಫಸ್ಟು ಅಂದರೆ ಕಾವೇರಿ ತಾಯಿನ ನೋಡ್ಕೊಂಡು ಆಮೇಲೆ ಈ ಬೃಂದಾವನ ಗಾರ್ಡನ್ ಒಳಗೆ ಎಂಟ್ರಿ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಉದ್ದಗೂ ಕಾಣಿಸ್ತಾ ಇದೆಯಲ್ಲ, ಅದೇ ಈ ವಾಟರ್. ಅಂದರೆ ನೀವು ರಾತ್ರಿ ಹೊತ್ತು ಈ ಶೋ ಇರುತ್ತೆ, ವಾಟರ್ ಶೋ ಅಂತ ಹೇಳಿ. ಸೊ ನೋಡೋದಕ್ಕೆ ಮಸ್ತಾಗಿರುತ್ತೆ. ಸೊ ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಮೈಸೂರಲ್ಲಿ ಇರೋರಿಗೂ ಗೊತ್ತಿರುತ್ತೆ. ಸೊ ಇವಾಗ ಬೆಳಗಿನ ಜಾವ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಸೊ ಇವಾಗ ಬೆಳಗಿನ ಜಾವ ಯಾವುದೇ ಥರದ ನೀರನ್ನ ಬಿಟ್ಟಿರಲ್ಲ ಅವರು. ಇವಾಗ ಏನಿದ್ರು ಇದೊಂದು ಮಾತ್ರ ಆನ್ ಮಾಡಿಟ್ಟಿರ್ತಾರೆ ನೋಡ್ಕೊಂಡು ಹೋಗ್ಲಿ ಅಂತೇಳಿ. ಸೊ ಇದು ಅದ್ರ ಪಕ್ಕದಲ್ಲೇ ಒಂದು ಸ್ಪ್ರಿಂಕ್ಲರ್ ಥರ ಜೆಟ್ಟಲ್ಲಿ ಹೊಡ್ಕೊತಾ ಇದೆ. ಸೊ ಅದನ್ನ ಬಿಟ್ಟರೆ ಇನ್ನು ಯಾವುದೇ ಥರದ ನೀರಲ್ಲಿ ಆನ್ ಮಾಡಿಲ್ಲ. ಏನಿದ್ರು ನೈಟ್ ಹೊತ್ತು ಮಾತ್ರ ಬಂದು ನೋಡ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಿ. ಸೊ ನೋಡ್ತಿದ್ದೀರಲ್ಲ, ಜನನೂ ಕೂಡ ಯಾರು ಇಲ್ಲ ಇಲ್ಲಿ. ಅಂದರೆ ನಾನು ಬೆಳಗಿನ ಜಾವ ಒಂದು 10 ಗಂಟೆ ಆಗಿದೆ ಇವಾಗ ಟೈಮು. ತಿಂಡಿ ತಿಂದಂಗೆ ಬಂದುಬಿಟ್ಟಿದ್ದೀನಿ ಈ ಗಾರ್ಡನ್ ಒಳಗೆ. ಅಂದರೆ ಇಲ್ಲಿ ಬಂದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಸೊ ಬನ್ನಿ ಇನ್ನೂ ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ. ಸೊ ನೋಡ್ತಿದ್ರಲ್ಲ ನೀರು ಏನು ಚೆನ್ನಾಗಿ ಹೋಗ್ತಿದೆ ಅಂತ. ಸೊ ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಬರ್ತಿರೋದು ನೀರು ಬಂದ್ಬಿಟ್ಟು ಟಾಪಿಂದ ಬರ್ತಾ ಇರೋದು. ಸೊ ಇದು ನೀರು ಬಂದ್ಬಿಟ್ಟು ಡ್ಯಾಮಿಂದ ನೀರು. ಅಂದರೆ ಡ್ಯಾಮ್ ಅಂದರೆ ಸಣ್ಣ ಗೇಟಲ್ಲಿ ನೀರು ಬಿಟ್ಟಿರೋದು. ಸೊ ನೋಡ್ತಿರಲ್ಲ ಈ ಪಾರ್ಕು. ಅಂದರೆ ಈ ಪಾರ್ಕ್ ಒಳಗೆ ಇಲ್ಲಿ ಅಷ್ಟು ಮಜಾ ಸಿಗಲ್ಲ. ಸೊ ನಮಗೆ ಮಸ್ತ್ ವ್ಯೂ ಪಾಯಿಂಟ್ ಇರೋದಂದರೆ ಎಂಟ್ರೆನ್ಸ್ ಅಲ್ಲಿ ಮೇಲ್ಗಡೆ ಒಂದು ವ್ಯೂ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಮಸ್ತಾದ ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಬನ್ನಿ. ನೀರು ನೋಡಿದ್ರೆ ಏನು ಚೆನ್ನಾಗಿ ಬೀಳ್ತಾ ಇದೆ ಅಂದರೆ ನೀರು ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿದೆ. ನೋಡ್ತಿದ್ರಲ್ಲ ಗೈಸ್ ಏನು ಚೆನ್ನಾಗಿ ಬೀಳ್ತಿದೆ ನೀರು. ಸೊ ಇಷ್ಟೊತ್ತು ನೋಡಿದ್ದು ಮಜಾ ಅಲ್ಲ. ಸೊ ಅಸಲಿ ಆಟ ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಸಲಿ ಆಟ ಅಂದರೆ ಈ ಬೃಂದಾವನ ಗಾರ್ಡನಿನ ಮೇನ್ ಆಟ ಇರೋದೇ ಬಂದ್ಬಿಟ್ಟು ಮೇಲ್ಗಡೆ. ಸೊ ಅಲ್ಲಿ ಇರೋದು ಮಜಾ. ಸೊ ಬನ್ನಿ ಏನಂತ ತೋರಿಸ್ತೀನಿ ನಿಮಗೆ ಅಲ್ಲಿ. ಸೊ ಗೈಸ್ ಈ ನೀರು ಬಂದ್ಬಿಟ್ಟು ಮೇಲ್ಗಡೆ ಒಂದು ಅಂದರೆ ಪೈಪ್ ಲೈನ್ ಮಾಡಿದ್ದಾರೆ. ಸೊ ಆ ಪೈಪ್ ಲೈನ್ ಮೂಲಕ ಇಲ್ಲಿ ಅಂದರೆ 4 ರಿಂದ 5 ಪೈಪ್ ಲೈನ್ ಇದೆ. ಸೊ ಆ ಪೈಪ್ ಲೈನ್ ಮೂಲಕ ಈ ಪೂರ್ತಿ ನೀರು ಇಲ್ಲಿ ಪೂರ್ತಿ ಕೆಳಗಡೆ ನೀರು ಹೋಗೋದು. ಸೊ ಆ ನೀರು ಹೋಗೋದು ಹೇಗೆ ಎಲ್ಲಿ ಹೆಂಗೆ ಬೀಳ್ತಾ ಇದೆ ಅಂತ ತೋರಿಸ್ತೀನಿ. ಸೊ ಅಲ್ಲಿ ಅಂದರೆ ಕೃಷ್ಣನ ಒಂದು ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ ಮಸ್ತಾಗಿ. ಸೊ ಇಲ್ಲಿ ಪಕ್ಕದಲ್ಲಿ ಕಾಣುವಂಥ ಒಂದು ಶೋ ಗಿಡಗಳು ಕೂಡ ಇವೆಲ್ಲ ಒರಿಜಿನಲ್ಲೇ. ಸೊ ಅಲ್ಲಿ ಪಕ್ಕದಲ್ಲೇ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಇದೆ ಹೇಗೆ ಅಂತೇಳಿ. ಸೊ ಬನ್ನಿ.
ಸೊ ಗೈಸ್ ಇದು ಯಾವುದೇ ಥರದ ಪ್ಲಾಸ್ಟಿಕ್ ಶೋ ಗಿಡ ಅನ್ಕೊಳಕ್ ಹೋಗ್ಬೇಡಿ, ಇವೆಲ್ಲ ಒರಿಜಿನಲ್ ಶೋ ಗಿಡಗಳೇ. ಸೊ ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಈ ಗಾರ್ಡನ್ನ, ಸೊ ಇದೇ ಥರ ಆ ಪಾರ್ಕ್ನ ಮೇಂಟೈನ್ ಮಾಡಿಬಿಟ್ಟಿದ್ರೆ ಈ ಬೃಂದಾವನ ಗಾರ್ಡನ್ ಯಾವುದೋ ಬೇರೆ ಲೆವೆಲಲ್ಲೇ ಇರೋದು. ಸೊ ಓನ್ಲಿ ಈ ಗಾರ್ಡನ್ ಮಾತ್ರ ಮೇಂಟೆನೆನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಮಸ್ತಾಗೆ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನೋಡ್ತಿದ್ರಲ್ಲ, ಇದು ಯಾವುದೇ ಥರ ಡೂಪ್ಲಿಕೇಟ್ ಅಂತ ಅನ್ಕೊಳಕ್ ಹೋಗ್ಬೇಡಿ, ಇದು ಎಲ್ಲ ಒರಿಜಿನಲ್ಲೇ. ಸೊ ಹೇಗೆ ಇದೆ ಅಂದರೆ ನೋಡ್ತಿದ್ರಲ್ಲ. ಸೊ ಇದನ್ನು ನಾನು ದೂರದಿಂದ ನೋಡಿದಾಗ ಯಾವುದೋ ಇದು ಪಕ್ಕ ಡೂಪ್ಲಿಕೇಟ್ ಅಂದ್ಕೊಂಡಿದ್ದು. ಸೊ ಇದು ಕಲರ್ ಅಂದರೆ ಆ ಥರ ಕಟ್ ಮಾಡಿರೋದನ್ನ ನೋಡಿಬಿಟ್ಟು ನಾನು, ಅಂದರೆ ಈ ಥರ ಕಟ್ ಮಾಡಿದ್ರಲ್ಲ ಅದನ್ನು ನೋಡಿಬಿಟ್ಟು ಡೂಪ್ಲಿಕೇಟೇ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಹತ್ತಿರ ಬಂದಾಗಲೇ ಗೊತ್ತಾಗಿದ್ದು ಇದು ಪಕ್ಕ ಒರಿಜಿನಲ್ಲೇ. ಸೊ ಗೈಸ್ ಫೈನಲ್ ಆಗಿ ಬೃಂದಾವನ ಗಾರ್ಡನಿನ ಟಾಪಿಗೆ ಹೋಗೋಣ ಬನ್ನಿ. ಸೊ ಅಂದರೆ ಈ ಬೃಂದಾವನ ಗಾರ್ಡನಿಗೆ ಅಂದರೆ ಈ ನೀರು ಮೇಲ್ಗಡೆ ಎಲ್ಲಿಂದ ಬರ್ತದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಹಂಗೆ ಈ ಬೃಂದಾವನ ಗಾರ್ಡನ್ ಮೇಲ್ಗಡೆ ಅಂದರೆ ಪಕ್ಕದಲ್ಲೇ KRS ಡ್ಯಾಮು ಕೂಡ ಇದೆ. ಹಾಗೂ ಅಲ್ಲಿ ಮೇಲ್ಗಡೆ ನಮಗೆ ಎಲ್ಲರ ಹೋಟ್ಲು ಗೀಟ್ಲು ರೂಮ್ ಗೀಮ್ ಏನಾರು ಬೇಕು ಅಂದರೆ ರೂಮ್ಗಳು ಕೂಡ ಇರುತ್ತೆ, ಅಂದರೆ ರೂಮ್ಗಳು ಇದ್ದಾವೆ. ಸೊ ನೋಡ್ತಿರಲ್ಲ, ಇದು ಕೃಷ್ಣರಾಜ ಒಡೆಯರ ಒಂದು ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ. ಅಂದರೆ ಈ ಡ್ಯಾಮ್ ಕಟ್ಟುವಾಗ ಇವ್ರದ್ದು ಕೂಡ ಸಹಾಯ ಇತ್ತು, ಅಂದರೆ ವಿಶ್ವೇಶ್ವರಯ್ಯ ಅವ್ರ ಜೊತೆ ಇವರು ಕೂಡ ಕೈ ಜೋಡಿಸಿದರು. ಸೊ ನಮ್ಮ ಪಕ್ಕದಲ್ಲಿ ಹಿಂದ್ಗಡೆ ಕಾಣ್ತಿರೋದೆ ಕಾವೇರಿ ನದಿ, ಅಂದರೆ ಆ ನದಿ ಅಣೆಕಟ್ಟನ್ನು ಕಟ್ಟೋದಕ್ಕೆ ಇವರು ಕೂಡ ಸಹಾಯ ಮಾಡಿದಾರಂತೆ. ಸೊ ನೋಡ್ತಿರಲ್ಲ, ಈ ಗಾರ್ಡನ್ ಪಕ್ಕದಲ್ಲಿ ಅಲ್ಲಿ ಹೋಟ್ಲುಗಳಿದ್ದಾವೆ. ಸೊ ಗೈಸ್, ನೀವು ಯಾವ್ದಾರ ಫ್ಯಾಮಿಲಿ ಜೊತೆ ಈ ಕಡೆ ಮೈಸೂರಲ್ಲಿ ಟ್ರಿಪ್ ಬಂದಾಗ ಈ ಬೃಂದಾವನ ಗಾರ್ಡನಿಗೆ ನೈಟ್ ಹೊತ್ತು ಬಂದಾಗ ಉಳ್ಕೊಳೋದು ಜಾಗ ಇಲ್ಲ ಗೀಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದಕ್ಕಂತ ಇಲ್ಲಿ ರೂಮ್ಗಳು ಕೂಡ ಇದೆ. ಸೊ ನಾವು ದುಡ್ಡು ಕೊಟ್ಟು ಆ ರೂಮ್ಗಳು ಕೂಡ ಬುಕ್ ಮಾಡ್ಕೋಬಹುದು. ಸೊ ಆ ರೂಮ್ಗಳಲ್ಲೂ ಕೂಡ ಆಲ್ಟ್ ಆಗಬಹುದು. ಸೊ ಅದರಲ್ಲಿ ನಿಮಗೆ ವೆಜ್ಜು ನಾನ್ ವೆಜ್ ಎಲ್ಲ ಥರದ ಊಟ ಸಿಗುತ್ತೆ. ಸೊ ನೋಡ್ತಿರಲ್ಲ, ಆ ರೂಮ್ಗಳ ಆಪೋಸಿಟ್ ಈ ಗಾರ್ಡನ್ ಆಗಿ ಮಸ್ತ್ ಕಾಣುತ್ತೆ ಈ ವ್ಯೂ ಪಾಯಿಂಟು. ಸೊ ನೈಟ್ ಹೊತ್ತು ನೋಡೋರು ಈ ರೂಮ್ಗಳಲ್ಲಿ ಆಲ್ಟ್ ಆಗ್ತಾರೆ. ಸೊ ನೀವು ಕೂಡ ಬಂದು ಆಲ್ಟ್ ಆಗೋದಿದ್ರೆ ಆಲ್ಟ್ ಆಗ್ಬೋದು. ಅಂದರೆ ಏನಿಲ್ಲ, ಜಾಸ್ತಿ ಒಂದು 3,000-4,000 ಸಾವಿರ ದುಡ್ಡಿರುತ್ತೆ ಒಂದು ರೂಮಿಗೆ. ಅಂದರೆ ಎಲ್ಲ ಥರದ ಫೆಸಿಲಿಟಿ ಕೂಡ ಇರುತ್ತೆ ಈ ಹೋಟ್ಲ್ ಒಳಗೆ. ಸೊ ನೋಡ್ತಿದ್ರಲ್ಲ. ಸೊ ಫೈನಲಿ ಈ ಬೃಂದಾವನ ಗಾರ್ಡನಲ್ಲಿ ನಿಮಗೆ ಉಳ್ಕೊಳೋದಾಗ ಎಲ್ಲ ಥರದ ಫೆಸಿಲಿಟಿನೂ ಇರುತ್ತೆ. ಆರಾಮಾಗಿ ಬಂದುಬಿಡ್ಬೋದು. ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಒಳ್ಳೆಯದು. ಅಂದರೆ ನಾನು ಒಬ್ಬನೇ ಬಂದಿದ್ದೆ, ನಾನು ಅಂದರೆ ಉಳ್ಕೊಳೋಂಥ ಅಷ್ಟು ದೊಡ್ಡ ಸಾಹುಕಾರ ಇಲ್ಲಲ್ಲ ನಾವು. ಸೊ ನಾನು ಇವತ್ತು ಬಂದಿರೋದೇ ಹೆಚ್ಚು ಅಂದರೆ ಬೃಂದಾವನ ಗಾರ್ಡನಿಗೆ, ಅಂದರೆ ಟೈಮ್ ಇತ್ತು ಅಂತ ಬಂದಿದ್ದೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮರಿಬೇಡಿ. ಸೊ ಬಾಯ್.